ಥ್ಯಾಂಕ್ ಯು ನೇಹಾ. ಆ್ಯಕ್ಚುಲಿ ಅವ್ರು ನನಗೆ ಕಮೆಂಟ್ ಮಾಡಿದರು. ಅಜ್ಜಿ ನಿಜ ಬಂದಿಲ್ಲ, ಸುಮ್ಮನೆ ಹಂಗಂದೆ. ಆ್ಯಕ್ಚುಲಿ ನಮ್ಮಮ್ಮ ಬಂದಿದ್ದಾರೆ ಊರಿಂದ. ಮಗು ಗಾಯ್ಸ್, ಚಿಕ್ಕ ಮಗು. ಅದು ಜೀವನ ಅಂದರೆ ಬರೀ ಸೆಕ್ಸ್ ಅಷ್ಟೇನಾ? ಅದಕ್ಕೋಸ್ಕರ ಒಂದು ಮಗುನ 30 ಮೆಂಬರ್ಸ್. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಗಾಯ್ಸ್. ಜಸ್ಟ್ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮಮ್ಮ ಬಂದಿದ್ದಾರೆ ಊರಿಂದ. ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲಿಂದ ಒಂದು 10 ಮಿನಿಟ್ಸ್ ಆಯಿತು ಬಂದು. ಹಾಗೆ ನಾನ್ ವೆಜ್ ಸ್ವಲ್ಪ ಎತ್ತಿಟ್ಟಿದ್ದೆ, ಹಾಗಾಗಿ ಮೊಟ್ಟೆ ಕೊಡಿ, ಹಾಗಾಗಿ ಸಾಂಬಾರು ಮಾಡಿ ರೈಸ್ ಮಾಡಿಡೋಣ ಅಂತ. ಅಮ್ಮನೂ ಬಂದಿದ್ದಾರಲ್ಲ, ಅವರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಬನ್ನಿ ಅಡುಗೆ ಮಾಡೋಣ. ಮತ್ತು ಯಾರೋ ಒಬ್ಬರು ಥ್ಯಾಂಕ್ ಯು ನೇಹಾ. ಆ್ಯಕ್ಚುಲಿ ಅವ್ರು ನನಗೆ ಕಮೆಂಟ್ ಮಾಡಿದರು, ಗುಂಡಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅದು ನೋಡ್ಬಿಟ್ಟು ನಂಗೆ ನಗುನೂ ಬಂತು ಮತ್ತು ಖುಷಿನೂ ಆಯಿತು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಇನ್ನಷ್ಟು ಬ್ಯೂಟಿಫುಲ್ ಲಾಗ್ಸ್ ವೆಯ್ಟಿಂಗಲ್ಲಿದೆ. ಎಲ್ಲ ಲಾಗ್ಸ್ನೂ ಮಾಡಬೇಕು ಅಂತ ನನಗಂತೂ ತುಂಬ ಆಸೆ ಇದೆ. ನನಗೆ ಹೇಗಾಗಿ ಹೋಗಿದೆ ಅಂದರೆ, ನನಗೆ ನನ್ನ ಪರ್ಸ್ನಲ್ ಜಾಬ್ ವರ್ಕ್ ಏನಿದೆ ಅದಕ್ಕಿಂತ ಜಾಸ್ತಿ ಯೂಟ್ಯೂಬಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಇದು ಮಾಡೋಣ ಹೀಗೆ ಎಳಿತಾ ಇರುತ್ತೆ ಗಾಯ್ಸ್. ಶಾರ್ಟ್ಸ್ಗೇನಾದ್ರು ಮಾಡೋಣ, ಇಲ್ಲ ಮಿನಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರನೇ ಮೈಂಡ್ ಡೈವರ್ಟ್ ಆಗ್ತಿದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಈ ಆಲ್ಮೋಸ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿರುವಂಥವ್ರಿಗೆಲ್ಲ ಇದೇ ಥರ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಅನ್ನೋದಷ್ಟೇ ನನ್ನ ಮೈಂಡಲ್ಲಿರೋದು. ಅದಾಗತ್ತೋ ಬಿಡುತ್ತೋ, ಬಟ್ ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡಬೇಕು ಅನ್ನೋದಷ್ಟೇ ನನಗೆ ಸದ್ಯಕ್ಕೆ ಮೈಂಡಲ್ಲಿರೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ನನ್ನ ವಿಡಿಯೋ ಆಲ್ಮೋಸ್ಟ್ ನೋಡ್ತಿರೋ ವ್ಯೂವರ್ಸಿಗೆ ಥ್ಯಾಂಕ್ ಯು. ನನ್ನ ಮನಸ್ಪೂರ್ವಕವಾಗಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ. ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಎಂಡಿಂಗಲ್ಲಿ ಹೇಳಬೇಕು, ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಒಂದು ಬೇಜಾರಾಗೋದಂಥ ಒಂದು ವಿಷಯ ಇದೆ. ನೆನ್ನೆ ನಿಜ ತುಂಬಾ ಬೇಜಾರಾಯಿತು. 30 ಮೆಂಬರ್ಸ್ ಏನೋ ಒಂದು 13 ವರ್ಷದ ಹುಡುಗಿನ ರೇಪ್ ಮಾಡಿ ಸಾಯಿಸಿದ್ದು. ಅದು ಕೇಳಿ ನಿಜ ಒಂಥರ ನಮ್ಮಂಥ ಹೆಣ್ಮಕ್ಳು ಎತ್ತಿರೋರಿಗೆ ಎಷ್ಟು ನೆನಪಾಗುತ್ತೆ ಎಲ್ಲ ಅಂತಂದರೆ, ಮುಂದೆ ಹೇಗೆ ನಾವು ಈಗಿನ ಇದರಲ್ಲಿ ನಮಗೇ ಸೆಕ್ಯೂರಿಟಿ ಅನ್ನೋದಿಲ್ಲ, ಇನ್ನು ಮುಂದೆ ನಮ್ಮ ಮಕ್ಕಳು ಫ್ಯೂಚರ್ ಹೇಗಿರುತ್ತೆ ಅಂತ ಹೆಣ್ಣೆತ್ತಿರೋರಿಗೆ ನಿಜ ಅದೊಂದು ಭಯ ಅನ್ನೋದಿರುತ್ತೆ. ಅದು ನನಗೆ ಫೀಲ್ ಆಯಿತು. ಮಗು ಗಾಯ್ಸ್, ಚಿಕ್ಕ ಮಗು. ಅದು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಮನುಷ್ಯತ್ವ ಅನ್ನೋದು ಎಲ್ಲಿ ಹೋಗ್ತಿದೆ? ಜೀವನ ಅಂದರೆ ಬರೀ ಸೆಕ್ಸ್ ಅಷ್ಟೇನಾ? ಅದಕ್ಕೋಸ್ಕರ ಒಂದು ಮಗುನ 30 ಮೆಂಬರ್ಸ್, ಮೈ ಗಾಡ್. ಅದನ್ನು ಒಂದು ಎಲ್ಲಾದರೂ ಕೇಳ್ಬೋದು, ಸ್ಟೋರಿ ಥರ ನೋಡ್ಬೋದು, ಅಷ್ಟು ಬಿಟ್ಟರೆ ಸಿನಿಮಾದಲ್ಲಿ ಒಂದು ಸ್ಟೋರಿ ಅನ್ಕೋಬೋದು. ನಿಜ ಲೈಫಲ್ಲಿ ನಿಜವಾಗ್ಲೂ ಅದನ್ನು ಒಂಥರ ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ. ಅದನ್ನು ಕೇಳ್ದಾಗ್ಲೇ ಯಾವುದೇ ನನ್ನ ವ್ಲಾಗ್ನ ಆಲ್ಮೋಸ್ಟು ಯಾರೇ ನೋಡ್ತಿದ್ರು, ಹೆಣ್ಮಕ್ಳು ಒಂದು ರೋಡಲ್ಲಿ ನಡ್ಕೋ ಹೋಗ್ತಿದ್ರೆ ಅಥವಾ ಒಂದು ಬಸ್ಸಲ್ಲಿ ಕೂತಿದ್ರೆ ಎಲ್ಲಾದರೂ ಹೆಣ್ಮಕ್ಳನ್ನ ನೋಡಿದ್ರೆ ಪ್ಲೀಸ್ ರೆಸ್ಪೆಕ್ಟ್ ಮಾಡಿ. ರೆಸ್ಪೆಕ್ಟ್ ಮಾಡೋಕ್ಕಾಗಲಿಲ್ವಾ? ನೋಡಲೇಬೇಡಿ. ಬಟ್ ಅವ್ರನ್ನ ಕೆಟ್ಟ ದೃಷ್ಟಿಲಿ ನೋಡೋದು, ಏನೇನೋ ಮಾತಾಡೋದು ತುಂಬ ಕಡೆ ನಾನು ನೋಡಿದ್ದೀನಿ ಇದನ್ನು. ಬಟ್ ನಾನಂತೂ ಇಮ್ಮಿಡಿಯೇಟ್ಲಿ ಅಲ್ಲಿ ಮುಖ ಕೊಡ್ದಾಗ ಹೇಳ್ಬಿಡ್ತೀನಿ ನಾನು. ಬಟ್ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಗಂಡಸ್ರು ಬಿಹೇವಿಯರ್, ಅವ್ರ ಕ್ಯಾರೆಕ್ಟರ್ ಅಲ್ಲೇ ತೋರಿಸ್ಬಿಡುತ್ತೆ. ಒಂದು ಬಸ್ಸಲ್ಲಿ ಕೂತಿದ್ದಾಗಲಿ, ರೋಡಲ್ಲಿ ನಡ್ಕೋಬೇಕಾದ್ರೆ ಏನೇನೋ ಮಾತಾಡೋದು, ಒಂಥರ ನೋಡೋದು, ಅವೆಲ್ಲ ನೋಡಿದಾಗ ಯಾರಿಗೇ ಆದರೂ ಗೊತ್ತಾಗುತ್ತೆ. ಗೈಸ್, ಯಾರೇ ಆದರೂ ಅಷ್ಟೇ ಮಕ್ಕಳು ಹೊಡ್ದಂಗೆ ಮಾತಾಡಿ. ಬಿಕಾಸ್ ನಮ್ಮ ಬಿಹೇವಿಯರ್ ಅವ್ರು ನೆಕ್ಸ್ಟ್ ಮೂವ್ ಏನು ತೊಗೋಬೇಕೋ ಅದನ್ನು ಸ್ಟಾಪ್ ಮಾಡುತ್ತೆ. ನಾವು ಸೈಲೆಂಟಾಗಿ ಇದ್ದಷ್ಟು ಹುಡುಗಿ ಸೈಲೆಂಟಾಗಿದ್ದಾಳೆ ಅಂತ ಅಂದ್ಬಿಟ್ಟು ಅವ್ರು ನೆಕ್ಸ್ಟ್ ಏನು ಬಿಹೇವ್ ಮಾಡಬೇಕೋ ಅದು ಇನ್ನೂ ಸ್ಟ್ರಾಂಗಾಗಿ ಕಂಟಿನ್ಯೂ ಮಾಡ್ತಾರೆ. ಯಾರೇ ಆದರೂ ಅಷ್ಟೇ ಮಕ್ಕಕ್ಕೆ ಹೊಡೆದಂಗೆ ಮಾತಾಡಿ. ಜಾಸ್ತಿ ಆಯಿತಾ ಕಾಲಲ್ಲಿರೋದು ತೊಗೊಂಡು ಬಾರ್ಸೋಕ್ಕೂ ಹಿಂದೆ ಮುಂದೆ ನೋಡಬೇಡಿ. ಏನು ಹಬ್ಬ ಅಂದರೆ ನಮ್ಮ ಪ್ರಾಣ ಹೋಗ್ಬೋದಷ್ಟೇ. ಮಾನ ಕಳ್ಕೊಂಡು ಬದುಕೋದ್ಕಿಂತ ಪ್ರಾಣ ಏನು ದೊಡ್ಡದಲ್ಲ. ಅಕಸ್ಮಾತ್ ಮಾಡಿದ್ರೆ ಹೇಳ್ತಾ ಇರೋದು ಆ ಪ್ರಾಣನೇ ತೆಗಿತಾರೆ ಅಂತಲ್ಲ. ಬಟ್ ನನ್ನ ಪ್ರಕಾರ ಯಾರೇ ಆದರೂ ಅಷ್ಟೇ ಸ್ವಲ್ಪ ಹ್ಯುಮ್ಯಾನಿಟಿನ ಇಟ್ಕೊಂಡು ಬದುಕಿ. ಜೀವನ ಅಂದರೆ ಜಸ್ಟ್ ಸೆಕ್ಸ್, ಜಸ್ಟ್ ಅಟ್ರ್ಯಾಕ್ಷನ್ ಅಲ್ಲ, ತುಂಬ ಇದೆ.
ನಿಮಗೆ ಅಂತ ತಾಯಿ ಇದ್ದಾಳೆ, ತಾಯಿ ಇಲ್ಲದೆ ನೀವು ಬಂದಿರಲ್ಲ ಅಲ್ವಾ, ಅವಳು ಒಬ್ಬಳು ಹೆಣ್ಣೆ ಅಲ್ವಾ, ಅಕ್ಕ ತಂಗಿರಿರ್ತಾರೆ ಗೈಸ್. ಆಲ್ಮೋಸ್ಟು ಇದ್ರದ್ದು ಮೇನ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂದರೆ ಇವಾಗ ಎಷ್ಟೋ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾಯಿಲ್ಲ, ಬಿಕಾಸ್ ಇವಾಗ ಸ್ಟ್ರಿಕ್ಟ್ ಆಗಿದೆ. ಬಟ್ ಎಷ್ಟೋ ಸ್ಕ್ಯಾನಿಂಗ್ನ ಮಾಡಿಸಿ ಹೆಣ್ಣು ಮಕ್ಕಳನ್ನ ಸಾಯಿಸ್ತಾ ಇದ್ದಾರೆ. ಇವತ್ತು ಹೆಣ್ಮಕ್ಳೇ ಇಲ್ಲದೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗದೆ ಮದುವೆ ಆಗದೆ ಎಷ್ಟೋ ಗಂಡು ಮಕ್ಳುಗಳಿದ್ದಾರೆ. ಎಲ್ಲಿ ಇದ್ರದ್ದು ಬೇರು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಇವತ್ತಿನ ಸಿಚುವೇಶನ್ಸ್ ಏನಿದೆ ತುಂಬ ಕೆಟ್ಟದಾಗಿದೆ. ಮಕ್ಕಳನ್ನ ಬಿಡ್ತಾಯಿಲ್ಲ, ವಯಸ್ಸಾದವ್ರನ್ನ ಬಿಡ್ತಾಯಿಲ್ಲ. ಗಾಡ್ ಸ್ಟಾಪ್, ಪ್ಲೀಸ್ ಸ್ಟಾಪ್ ಮಾಡಿ. ಈ ಥರದ್ದು ಇನ್ನೆಲ್ಲೂ ಆಗದೆ ಇರಲಿ. ಯಾವ ಮಕ್ಕಳು ನಿಜವಾಗ್ಲೂ ಆ ತಾಯಿ ನೋವಿದೆಯಲ್ಲ, ಅದನ್ನು ನೆನೆಸ್ಕೊಂಡ್ರೆ ನಂಗೆ ನಿಜ, ನಾನು ಒಬ್ಬಳು ತಾಯಿಯಾಗಿ ಅದು ತುಂಬಾ ನನಗೆ ಒಂಥರ ನೈಟೆಲ್ಲ ಏನೋ ಒಂಥರ ಅದೇ ಒಂದು ಇದು. ಪಾಪ ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಂದೆ ತಾಯಿಯ ನೋವನ್ನ ಭರಿಸೋ ಶಕ್ತಿನ ಕೊಡಲಿ. ಎಷ್ಟೇ ಹೇಳಿದ್ರು ಆ ಮಗು ನಾರ್ಮಲಾಗಿ ಹುಷಾರಿಲ್ಲದೆ ಸತ್ತೋಗಿದ್ರು, ಆ ತಾಯಿಗೆ ಅಷ್ಟು ನೋವು ಆಗ್ತಿರ್ಲಿಲ್ಲ. ಬಟ್ ಈ ಥರ ಚಿತ್ರಹಿಂಸೆ ಎಲ್ಲ ಕೊಟ್ಟು ಸಾಯಿಸಿದ್ರಲ್ಲ, ನಿಜವಾಗ್ಲೂ ಅವ್ರನ್ನ ಜೈಲಿಗೆ ಹಾಕ್ತಾ ಇದ್ದಾರಲ್ಲ. ನಾನೇನು ಅಲ್ಲೇ ಸಾಯಿಸಬೇಕು, ಅಟ್ಲೀಸ್ಟ್ ಅವ್ರಿಗೆ ಶೂಟ್ ಮಾಡಿ ಸಾಯಿಸಿದ್ರೆ ಒಳ್ಳೆ ಸಾವು ಬಂದಿದೆ ಅವ್ರಿಗಂತ ಅರ್ಥ. ಚಿತ್ರವಾಗಿ ನಿಜವಾಗ್ಲೂ ಇಲ್ಲ ಅಂದರೂ ಒಂಥರ ಗ್ರೈಂಡರ್ಗೆ ಹಾಕಿ ರುಬ್ಬಿಟ್ಟು ಸಾಯಿಸ್ಬೇಕು ಅವ್ರನ್ನೆಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ಏನು ಹೇಳೋದು ಗೈಸ್, ಯಾವುದೇ ಗಂಡು ಮಕ್ಕಳಾದರೂ ಅಷ್ಟೇ, ಒಂದು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡಬೇಡಿ, ಅಕ್ಕ ತಂಗಿರ ಥರ ನೋಡಿ ಅಷ್ಟೇ ನಾನು ಹೇಳೋದು. ನಿಮ್ಮ ಲೈಫ್ ಪಾರ್ಟ್ನರ್ಗೆ ರೆಸ್ಪೆಕ್ಟ್ ಕೊಡಿ, ಆವಾಗ ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಕೇರ್ಫುಲ್ಲಾಗಿರಿ ಅಷ್ಟೇ ಗೈಸ್ ಹೇಳೋದು. ಪೇರೆಂಟ್ಸ್ ಆದರೂ ಅಷ್ಟೇ, ನಿಮ್ಮ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸುತ್ತಮುತ್ತ ಇರೋರು ಬಿಹೇವಿಯರ್ನ ನೋಡಿಕೊಂಡು ನಿಮ್ಮ ಮಕ್ಕಳನ್ನ ಅಲ್ಲಿ ಬಿಡಿ, ಅಷ್ಟೇ ನಾನು ಹೇಳೋದು. ಬಿಕಾಸ್ ನನ್ನ ಮಗಳನ್ನ ನಾನು ನಿಜ ಇವಾಗಂತೂ ಎಲ್ಲಿ ಬಿಡೋಕ್ಕೂ ನನಗೆ ಇಷ್ಟ ಇಲ್ಲ. ನನ್ನ ಜೊತೆನೇ ನಾನು ಇಟ್ಕೊಳ್ತಾ ಇದ್ದೀನಿ. ಬಿಕಾಸ್ ನಂಗೆ ಬೇಡ, ಎಲ್ಲೂ ಇರೋದು ಬೇಡ, ಅವಳು ನನ್ನ ಜೊತೆನೇ ಇರಬೇಕು ಅಂತ ಅಂದ್ಬಿಟ್ಟು. ಹೆಣ್ಮಕ್ಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಗೈಸ್, ಅಷ್ಟೇ ಹೇಳೋಕ್ಕಾಗೋದು. ಮಕ್ಳಿಗೆ ಏನು ಗೊತ್ತಿರುತ್ತೆ ಪಾಪ. ಓಕೆ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದ್ರ ಬಗ್ಗೆ ಮಾತಾಡ್ತಿದ್ರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ ನಾನು. ನಿಜವಾಗ್ಲೂ ಅಷ್ಟು ಬೇಜಾರಿದೆ. ಜೀವನನೇ ಸಾಕು, ಮನುಷ್ಯನ ಜನ್ಮನೇ ಸಾಕು ಅನ್ನಿಸ್ಬಿಟ್ಟಿದೆ ನನಗಂತೂ. ಸಾಕು ಈ ಜನ್ಮ ನಿಜವಾಗ್ಲೂ. ಇಷ್ಟು ಕ್ರೂರತ್ವ, ಇಷ್ಟು ಪ್ರಾಣಿಗಳು ಈ ಥರ ಬಿಹೇವ್ ಮಾಡಲ್ಲ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ಗುಂಪಲ್ಲಿ ಕರ್ಕೊಂಡು ಹೋಗುತ್ತೆ. ಒಂದು ಕಾಗೆ ಅಥವಾ ಏನಾದರೂ ಪಕ್ಷಿ ಒಂದು ಫುಡ್ಡು ಸಿಕ್ಕಿದ್ರೆ ಬೇರೆದಕ್ಕೆ ಕೂಗಿ ಹೇಳುತ್ತೆ, ಇಲ್ಲಿ ಫುಡ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಕೀಳಾಗೋದ್ನ ಈ ಮನುಷ್ಯ ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ, ಇನ್ಮೇಲೆ ಆ ಥರ ಸಿಚುವೇಶನ್ ಆಗದೆ ಇರಲಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಚಿಕನ್ ಹಾಕಿ ರೋಸ್ಟ್ ಮಾಡಿದ್ದೀನಿ. ಜಸ್ಟ್ ಆಯಿಲ್ಗೆ ಚಿಕನ್ ಹಾಕಿ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಬಂದು ಎಲ್ಲ ಹಾಕ್ಕೊಂಡಿದ್ದೀನಿ: ಹಸಿಮೆಣ್ಸಿನ್ಕಾಯಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಮೊರಟಿ ಮೊಗ್ಗು, ಚಕ್ಕೆ, ಲವಂಗ, ಮೆಣಸು, ಅನಾನಸ್ ಹೂವು, ಸಮಥಿಂಗ್ ಪಲಾವ್ ಐಟಮ್ ಅದನ್ನು ಹಾಕಿದ್ದೀನಿ. ಮತ್ತು ಇಲ್ಲಿ ಶುಂಠಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಆ್ಯಡ್ ಮಾಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಆ್ಯಡ್ ಮಾಡಿ ರುಬ್ಕೋಬೇಕು. ಕಾಯಿ ಕಡಲೆ ಸಪ್ರೇಟಾಗಿ ರುಬ್ಕೋಬೇಕು. ಏನು ಎಂಟಿಲ್ಲ ಕಣಮ್ಮ, ಮಾಮೂಲಿ ಒಂಬಳೆ ಥರನೇ ಅವಪ್ಪ. ಕಾಯಿ ತುರಿದಾಯ್ತಾ? 4 ಒಂಬಳೆ ಕಡ್ದವೆ. ಇವರು ಈ ಕಡೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡವ್ರಲ್ಲ 4. ನಿಧಾನ ಗೈಸ್, ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ. ಸೈಡ್ ಇರೋದಕ್ಕೆ ಸರಿಯಾಗಿದೆ. ಮೇನ್ ರೋಡ್ ಆಗಿದ್ರೆ ರೋಡ್ಗೆ ಓಡೋಗ್ಬಿಡಿರೋರು. ಅಜ್ಜಿ ಬಂದೈತೆ ಅಂದೆ, ಖುಷಿಯಾಗಿ ಓಡ್ತಾವ್ರೆ. ಇಲ್ಲಿ ಏನಕ್ಕೆ ಬಿದ್ದರೆ ಕಿತಾಪತಿ ನಡೀರಿ. ಸುಮ್ಮನೆ ಹಂಗಂದೆ ನೀವು ಬೇಗ ಬರಲಿ ಅಂತ. ಅಜ್ಜಿ ನಿಜ ಬಂದಿಲ್ಲ, ಸುಮ್ಮನೆ ಹಂಗಂದೆ. ಅಜ್ಜಿ ಬಂದಿಲ್ಲ ಕಣೋ, ನಾನೇ ಸುಮ್ಮನೆ ಹಂಗಂದಿದ್ದು. ಗೌರಜ್ಜಿ ಬಂದದೆ ಅಂದರೆ ನೀನು ಫಾಸ್ಟಾಗಿ ಬರ್ತೀಯ ಅಂತ. ಒಳಗಿಲ್ಲ, ಬಂದಿಲ್ಲ. ನಾನು ಗೇಟ್ ಹಾಕೋ ಬರ್ತಿದ್ನ ಮತ್ತೆ. ಅಜ್ಜಿ ಬಂದಿದ್ರೆ ಗೇಟ್ ಹಾಕೋ ಬರ್ತಿದ್ನಾ? ಗೇಟ್ ಹಾಕಿಲ್ವಾ ಅಲ್ಲಿ?
ಬೇಡ 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 ಬೇಡ, ಬಂದಿಲ್ಲ ನಿಜ. ಖುಷಿ ಬೇಡ ಕಣೆ, ಅವ್ನು ಬೀಳ್ತಾನೆ, ತಳ್ಳಬೇಡ ನೀನು. ಎದ್ರ ಕಣ್ಣು ನೀನು ಇಳಿತಾ ಇದೀಯ ತಾನೆ. ವೆರಿ ಗುಡ್ ಮಗಳೇ, ಅದನ್ನು ಹಂಗೆ ಬರೀ ಅದನ್ನು ಇಲ್ಲಿ. ಸೂಪರ್. ಗೈಸ್, ನನ್ನ ಮಗಳು ಪ್ರೀ ನರ್ಸರಿಗೆ ಇಷ್ಟು ನೀಟಾಗಿ ಬರೀತೈತೆ ಅಂದರೆ ಮಗನೇ. ಈಗ ಇವನು ಮುಗಿಸ್ಬಿಡು, ಇವೆರಡು ಪೇಜ್ ಲೈನ್. ಸೂಪರ್ ಬಂಗಾರ. ನಾನು ಈ ಲೆವೆಲ್ಗೆ PUCಲೂ ಓದಿಲ್ವೇನೋ ಕೂತ್ಕೊಂಡು. ಮಗಳೇ ಮಗಳೇ, ವೆರಿ ಗುಡ್. ಬರೀ ಮಗನೆ. ಸಿಂಗ್ ತಗೊಳುತ್ತೆ ಅಂತ ಬಂಗಾರ. ವೆರಿ ಗುಡ್. ಆ್ಯಕ್ಚುಲಿ ಚಿಕನ್ ಸಾಂಬಾರು ತೋರಿಸೋಣ ಅಂತಿದ್ದೆ, ಬಟ್ ಹಾಂ ಗೈಸ್, ಸಾಂಬಾರು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಮಸಾಲೆವರೆಗೆ ತೋರಿಸಿದೆ ಅನಿಸುತ್ತೆ. ಜಸ್ಟ್ ಆಯಿಲ್ಗೆ ಚಿಕನ್ ಹಾಕಿ ಅದು ರೋಸ್ಟ್ ಮಾಡಾದಮೇಲೆ ಗ್ರೀನ್ ಮಸಾಲೆ ಏನಿರುತ್ತೆ ಅದನ್ನು ಹಾಕಿ, ಅದಾದಮೇಲೆ ಮಾಮೂಲಿ ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಂಡಿದ್ದೀವಿ ನಾವು. ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆ ಅಂತ ಏನೋ ಸೌಂಡ್ ಆಯಿತು. ಅದನ್ನು ಆ್ಯಡ್ ಮಾಡಿ, ಕಾಯಿ ಮತ್ತು ಕಡಲೆನ ಸ್ವಲ್ಪ ರುಬ್ಬಿರ್ತೀವಿ, ಅದನ್ನು ಆ್ಯಡ್ ಮಾಡಿ ಬಾಯ್ಲ್ ಮಾಡಿದ್ರೆ ಅಷ್ಟೇ, ಬೇಯಿಸಿದ್ರೆ ಅಷ್ಟೇ ಚಿಕನ್ ಸಾಂಬಾರು ರೆಡಿ. ಸ್ವಲ್ಪ ಅಷ್ಟು ಬ್ರೈಟ್ನೆಸ್ ಇಲ್ಲ ಗೈಸ್, ಏನಂತ ಗೊತ್ತಾಗ್ತಿಲ್ಲ. ಇನ್ನೂ ಮೆಸೇಜ್ ಬಂತು, ನೋಡ್ತಿದ್ದೆ. ಓಕೆ, ನಮ್ಮಮ್ಮನೂ ಹೋದರು. ನಮ್ಮಮ್ಮ ಊಟಕ್ಕೆಲ್ಲ ಹಾಕ್ಕೊಟ್ಟು ಅವರಿಗೆ ಸ್ವಲ್ಪ ಲೇಟ್ ಆಯಿತು. ಮತ್ತು ನನ್ನ ಮಕ್ಕಳು ಬಂದಮೇಲೆ ಇನ್ನು ಅವ್ರು ರೆಡಿಯದೇ ಆಗುತ್ತೆ. ಅವ್ರಿಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಕೂಡ ಕೊಡ್ತಿರಲಿಲ್ಲ ಅವರು. ಹಾಗಾಗಿ ಅವ್ರಿಗೆ ಊಟ ಹಾಕ್ಕೊಟ್ಟು ನಮ್ಮಮ್ಮ ಹೊರಟರು. ನನ್ನ ಮಕ್ಕಳು ಹಿಡಿಯೋದೇ ಆಗುತ್ತೆ, ಏಕೆಂದರೆ ಅಳ್ತಿದ್ರು ನಾವು ಬರ್ತೀವಿ ಅಂತ. ಬಿಕಾಸ್ ನನ್ನ ಮಗಳು ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ, ಅವಳು ಯಾರ ಜೊತೆನೂ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಬಟ್ ಇವನು ನಮ್ಮ ಅಮ್ಮಂಗೆ ಹೆವಿ ಅಟ್ಯಾಚ್, ಹುಡ್ತಾಗಿಂದನೂ ಹಾಗೇನೆ ಜೊತೆಲೇ ಇದ್ಬಿಟ್ಟ. ಬಟ್ ನಾನು 1 ವರ್ಷಕ್ಕೆ ಹಸ್ಬೆಂಡ್ ಮನೆಗೆ ಬಂದಿದ್ದು. ಅದಾದಮೇಲೆ ನಾನು ಅಲ್ಲಿಗೆ ಅಮ್ಮ ಮನೆಗೆ ನಾನು ಅಷ್ಟು ಹೋಗೇ ಇಲ್ಲ. ಅಟ್ಲೀಸ್ಟ್ ನಾನೊಂದು 15 ಡೇಸ್ ಕೂಡ ಇಲ್ಲ ಇಲ್ಲಿಗೆ ಬಂದಮೇಲೆ, ಹಸ್ಬೆಂಡ್ ಮನೆಗೆ ಬಂದಮೇಲೆ. ಬಟ್ ಯಾವಾಗ ಅಷ್ಟು ಅಟ್ಯಾಚ್ಮೆಂಟ್ ಆದ ಅನ್ನೋದೇ ನನಗೆ ನಿಜ ಗೊತ್ತಿಲ್ಲ. ಬಿಕಾಸ್ ಹೊಟ್ಟೆಯಿಂದನೇ ಅವ್ನು ಅಟ್ಯಾಚ್ಮೆಂಟ್ ಆಗ್ಬಿಟ್ಟವನೇ ಅನಿಸುತ್ತೆ. ಬಟ್ ಅವ್ನು ನೋಡೋಕ್ಕೂ ನಮ್ಮ ಅಮ್ಮನ ಥರನೇ ಅಂತಾರೆಲ್ಲ. ಬಟ್ ತುಂಬ ಅಟ್ಯಾಚ್ ಗೈಸ್. ಇಲ್ಲಾಂದ್ರೆ ನಮ್ಮ ಅಮ್ಮ ಹೋದ್ಮೇಲೆ ಅರ್ಧ ಗಂಟೆ 3/4 ಗಂಟೆ ಗೋಳಿತಿದ್ದಾನೆ ನಮ್ಮ ಗೌರಜ್ಜಿ. ನಾನು ಏನಾದ್ರು ಸ್ವಲ್ಪ ಜಾಸ್ತಿ ಹೊಡೆದ್ಬಿಟ್ರು ಅಷ್ಟೇ, ಏನಾದ್ರು ಹೊಡೆದೆ ಅಂತ ಅಂದರೆ ಅಮ್ಮ ಗೋರಜ್ಜಿ ಕರೆಸು, ನಂಗೆ ಗೋರಜ್ಜಿ ಬೇಕು ಅಂತ ಅಳ್ತಾ ಕೂತ್ಕೋತಾನೆ. ಹಂಗೆ ಏನೇ ಆದರೂ ಮೊಮ್ಮಕ್ಳಿಗೆ ಅಜ್ಜಿ ಕಂಡ್ರೆ ಆಸೆ ಇರುತ್ತೆ ಅಲ್ವಾ. ಇಟ್ಸ್ ಓಕೆ ಗೈಸ್. ಚಿಕನ್ ಸಾಂಬಾರು ರೆಸಿಪಿ ತೋರಿಸ್ತೀನಿ, ಇನ್ನೊಂದು ಸಲ ಗ್ಯಾರಂಟಿ ತೋರಿಸ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಬಿಸಿ ಆದೆ, ಹಾಗಾಗಿ ಸಿಂಪಲಾಗಿ ಹಾಗೆ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರ, ನಾನ್ ವೆಜ್ ಗೊತ್ತಿರೋರು ಮಾಡ್ತೀರ. ಮತ್ತು ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಸ್ ಯೂಶ್ವಲ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಥ್ಯಾಂಕ್ ಯು.